ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ಬೇಕಾ? ಇರ್ಲಿ, ಪಕ್ಷ ಪಾಪ ಯಾರು ಬರ್ಲಿ, ನಮ್ ಬೇಡ ಅನ್ನಲ್ಲ. ಯಾಕೆ ಹೇಳಿ, ನಮ್ಗೆ ಮೈಸೂರ್ಗೆ ಇವ್ರು ಹೆಲ್ಪ್ ಮಾಡ್ತಾರೆ, ಬೆಂಗಳೂರ್ಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಇಡೀ ಕರ್ನಾಟಕನೇ ನೋಡ್ಕೋಬೇಕು ಕಾಂಗ್ರೆಸ್ ಪಕ್ಷ. ಯಾರ್ಯಾರಾಗ್ಲಿ ಅದು ಮೇಲ್ಗಡೆ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಕೊಡೋರು ಮೇಲಿದ್ದಾರೆ, ಯಾರು ಅಲ್ಲ. ಆಯ್ತರ ಕೈ ಕಂಬಿಟ್ಟು ತೀರ್ಮಾನ ಮಾಡ್ಬೇಕು. ಖರ್ಗೆ ಅವರು ಮತ್ತೆ ಇವರು ಅವ್ರ ತೀರ್ಮಾನ ಹೆಂಗ್ ಕೊಡ್ತಾರೆ ಹಂಗೆ. ನಮ್ದೇನಿಲ್ಲ ಸ್ವಾಮಿ, ನಾವು ಓಟ್ ಹಾಕಿದೀವಿ, ನಮ್ಗೆ 2,000 ದುಡ್ಡು ಕೊಡ್ತಾರೆ. ನಾನು 2 ಮರಿಗಳು ತೆಗೆದ್ಬಿಟ್ಟಿದೀನಿ, 20,000 ರೂಪಾಯಿಗೆ ಮರಿಗಳು ತೆಗೆದ್ಬಿಟ್ಟಿದೀನಿ. ಮಹಿಳೆ ಯಾವಳ ತಿನ್ಕೊಂಡು ಕುಡ್ಕೊಂಡು ಸಂಸಾರ ಹಾಳು ಮಾಡ್ಕೊಳಲ್ಲ. ಆಯ್ತರ ಮರಿಗಳು ತಕತಾರ, ಮಕ್ಳು ಫೀಸ್ ಕಟ್ಟವ್ರೆ, ಮನ್ಗ ಸಾಮಾನ್ ತತ್ತಾರ, ರಾಗಿ ತತ್ತಾರ, ಸಿಡ್ ತತ್ತಾರ, ಉಣ್ತಾರೆ, ತಿಂತಾರ, ಮಕ್ಳು ಸಾಕ್ತಾರ. ಗಂಡಸ್ರ ಕುಡ್ಕೊಬತ್ತಾರ. ನಮಗ್ ಕೊಡ್ಲಿಲ್ಲ, ಯಾರು ಅನ್ನಲ್ಲ ಪಾಪ. ಯಾರೋ ಈಗ 100 ಸೀಟ್ ಇದ್ದೀವಿ, 100 ಸೀಟ್ರಲ್ಲಿ ಒಬ್ರು ಅಂತಾರ. ಆಯ್ತರ ಒಬ್ರು ಹೆಚ್ಚ 100 ಸೀಟ್ ಹೆಚ್ಚ ಅಲ್ವಾ ಸರ್? ಹಂಗೆ ನಮ್ ಸಿದ್ದರಾಮಯ್ಯ ಯಾರಿಗೂ ಮೋಸ ಮಾಡಕ್ ಹೋಗಲ್ಲ. ಅವ್ರು ಹಸು ಮುದ್ದು ತರ, ಅವ್ರು ಹಸು ಮಕ್ಕಳ ತರ. ಅವ್ರು ಥ್ಯಾಂಕ್ಸ್ ನಮ್ ಕರ್ನಾಟಕ ಜನಕ್ಕೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಏನು ನೋಡಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ವಿರೋಧ ಪಕ್ಷದವರು ಮಾತನಾಡ್ತಾ ಇದ್ದಾರೆ. ಇವತ್ತು ಎಲ್ಲ MLAಗಳಿಗೂ ಕೂಡ ಪ್ರತಿ ತಾಲೂಕು ಪ್ರತಿ ಕ್ಷೇತ್ರಕ್ಕೂ ಕೂಡ 50 ಕೋಟಿ ರೂಪಾಯಿ ನಮ್ಮ ಸಾಹೇಬರು ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ. ಯಾವುದೇ ಮಾತಾಡಬೇಕಾದ್ರೆ ಅದ್ಮೀರಿ ಮಾತನಾಡಬೇಡಿ, ದಯಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ನಾಯಕರು ಸಿದ್ದರಾಮಯ್ಯನವರು 5 ವರ್ಷ ಪೂರ್ಣಗೊಳಿಸ್ತಕ್ಕಂಥ ಎಲ್ಲ ಶಕ್ತಿ ನಾವೆಲ್ಲರೂ, ಎಲ್ಲ ಜನಾಂಗದ ಶಾಂತಿಯ ತೋಟ ಅಂತ ಏನ್ ಹೇಳ್ತೀವೋ ಎಲ್ಲ ಜನರ ಶಕ್ತಿ ಕೂಡ ನಮ್ಮ ಸಾಹೇಬ್ರಿಗಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ. ಇವತ್ತು 5 ನಾಯಕರಾಗಿ ನಮ್ಮ ರಾಜ್ಯದ ಒಗ್ಗೂಡಿಸ್ತಕ್ಕಂತ ಒಂದು ದೊಡ್ಡ ಶಕ್ತಿ ಅವರಲ್ಲಿದೆ. ಚಾಮುಂಡೇಶ್ವರಿ ತಾಯಿ ಇವತ್ತು ಕೊಡ್ತಕ್ಕಂತ ಶಕ್ತಿಯಿಂದ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಗ್ಯಾರಂಟಿ ಕೊಟ್ಟು ಎಲ್ಲ ಸೋಂಬೇರಿಗಳಾಗ್ಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಈಗ ನೀವೇ ಇದ್ರಿ, ಹಿಂದೆ ಯಾರಿದ್ರಿ? ಬಿಜೆಪಿ ಗವರ್ಮೆಂಟ್ ಇತ್ತು, ಮಾಡ್ಬೇಕಾಗಿತ್ತು ನೀವು ಕೂಡ. ಅಸೂಯೆ ಹೊಟ್ಟೆ ಉರಿ ಪಡೋದನ್ನ ಬಿಡಿ, ದಯಮಾಡಿ ನಿಮಗೆ ವಿನಂತಿ ಮಾಡ್ಕೋತೀವಿ. ಹೆಣ್ಮಕ್ಳು ಇವತ್ತು ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಇವತ್ತು ಓಡಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಹೆಣ್ಣು ಮಕ್ಕಳು, ನಮ್ಮ ಅಕ್ಕಂಗಿರು, ತಾಯಿಯಂದಿರು ಎಲ್ಲರೂ ಕೂಡ ಈ ಒಂದು ಸದುಪಯೋಗವನ್ನ ಪಡೆದುಕೋತಾ ಇದ್ದಾರೆ. 2,000 ರೂಪಾಯಿ ದುಡ್ಡು ಕೂಡ ಅವ್ರ ಕಷ್ಟ ಕಾಲದಲ್ಲಿ ಕೈ ಹಿಡಿತಾ ಇದೆ. ಈಗ ನಾನು ಮಗನಾಗಿರ್ತೀನಿ, ನಾನು ಸರಿಯಾಗಿ ನೋಡ್ಕೋತಾ ಇಲ್ಲ ನಮ್ಮ ಮನೇಲಿ, ಅಕಸ್ಮಾತ್ ತಪ್ಪೋಗುತ್ತೆ, ಆಗ ಆ ತಾಯಿಗೆ ಆ 2,000 ರೂಪಾಯಿ ಶಕ್ತಿ ತುಂಬತಕ್ಕಂತ ಕೆಲಸ ಆಗಿದೆ. ಒಂದು ಊಟಕ್ಕೂ ತೊಂದರೆ ಅಂತ ಹೇಳ್ಬೋದು. ಇವತ್ತು ಆ ಊಟಕ್ಕೆ ಅಕ್ಕಿ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಘೋಷಣೆ ಮಾಡಿದಂತ ಧೀಮಂತ ನಾಯಕ ಯಾರಾದ್ರೂ ಇದ್ರೆ ಅದು ಶಕ್ತಿ ತುಂಬತಕ್ಕಂತ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಅವ್ರ ಬಗ್ಗೆ ಸುಮ್ನೆ ಹೊಟ್ಟೆ ಉರಿ ಮಾತುಗಳನ್ನ ಆಡದ್ ಬಿಡಿ. ಅಭಿವೃದ್ಧಿ ಜೊತೆ ಕಾಮಗಾರಿ ಕೆಲಸವನ್ನ ಮಾಡ್ತಕ್ಕಂಥ ಶಕ್ತಿ ಇರೋ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷದವರು ಕೂಡ ಕೈ ಜೋಡಿಸಿ. ನೀವು ಟೀಕೆ ಮಾಡಬೇಡಿ ಅಂತ ಹೇಳೋದಿಲ್ಲ, ಆದ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರದಿಂದ ಮಾತನಾಡಿ. ನಿಮ್ಗಿದು ನಾನು ಕೂಗಿ ಹೇಳ್ತಾ ಇದ್ದೇನೆ. ಯಾಕೆ ಅಂದ್ರೆ ಈ ರಾಜ್ಯದಲ್ಲಿ ವಿರೋಧ ಪಕ್ಷ ಇರೋದು ಟೀಕೆ ಮಾಡೋಕೆನೆ. ನಮ್ ಸಾಹೇಬರು ಕೂಡ ವಿರೋಧ ಪಕ್ಷದ ನಾಯಕರಾಗಿದ್ರು, ಯಾರನ್ನು ವಿರೋಧ ಮಾಡ್ಲಿಲ್ಲ, ಅವ್ರಿಗೆ ದೂಷಣೆ ಮಾಡಿದ್ರು. ಮತ್ತೆ ಮೊಟ್ಟೆ ಹೊಡಿತಕ್ಕಂತ ಸಂಗತಿ ಬಂತು ಇದೇ ಮಡಿಕೇರಿನಲ್ಲಿ. ಅವರು ಆದ್ರೂ ಕೂಡ ಶಕ್ತಿಗತವಾಗಿ ಧೀಮಂತ ನಾಯಕನಾಗಿ ಯಾವುದಕ್ಕೂ ಕುಗ್ಲಿಲ್ಲ. ಇವತ್ತು ಒಂದೇ ಸಮುದಾಯದ ನಾಯಕ ಅಂತ ನೀವು ಹೇಳ್ತಾ ಇದ್ದೀರಿ. ಯಾವುದೇ ವಿರೋಧ ಪಕ್ಷದವರಾಗ್ಲಿ ಕುರುಬ ಸಮುದಾಯಕ್ಕೆ ಮಾತ್ರ ನಾಯಕ ಅಲ್ಲ, ವೀರಶೈವ, ಕುರುಬ, ಒಕ್ಕಲಿಗ, ಮಾದಿಗ ಮತ್ತು ST, ಹಿಂದುಳಿದ, ಶೋಷಿತರು, ಅಲ್ಪಸಂಖ್ಯಾತರು ಎಲ್ಲ ಸಮುದಾಯಕ್ಕೂ ಶಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯನವರು ಮಾತ್ರ ಸಾಧ್ಯ. ಇವತ್ತು ಮೋದಿ ಅವ್ರಿಗ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೂ ಇದೆ ಅಂದ್ರೆ ನಮ್ ಸಿದ್ದರಾಮಯ್ಯನವರು ಮಾತ್ರ. ಸಿದ್ದರಾಮಯ್ಯನವರು ಬಿಟ್ರೆ ಬೇರೆ ಯಾರಿಗೂ ಇಲ್ಲ ಆ ಶಕ್ತಿ. ಅವರು 5 ವರ್ಷ ಪೂರ್ಣ ಮಾಡ್ತಾರೆ, ಯಾವುದೇ ಡೌಟ್ ಬೇಡಿ, ಅನುಮಾನ ಬೇಡಿ. ಆ 5 ವರ್ಷ ಪೂರ್ಣ ಮಾಡೋದಕ್ಕೆ ನಾವೆಲ್ಲರೂ ಶಕ್ತಿ ಕೊಟ್ಟಿದೀವಿ. ಈ ಮೈಸೂರು ಜಿಲ್ಲೆಯಲ್ಲಿ ಏನ್ ನಡೀತಾ ಇದೆಯೋ ಕಾರ್ಯಕ್ರಮ, ಈ ಕಾರ್ಯಕ್ರಮದಿಂದನೇ ಅವ್ರು ಹೆಜ್ಜೆ ಇಡ್ತಾ ಇದ್ದಾರೆ. ಇನ್ನು 3 ವರ್ಷ ಪೂರ್ಣಗೊಳಿಸ್ತಾರೆ. ಅವರ ಸೀಟ್ಗೆ ಏನಾದ್ರೂ ಕೈ ಹಾಕಿದ್ರೆ ಯಾರು ಉಳಿಯೋದಿಲ್ಲ, ಸರ್ಕಾರನೇ ಉಳಿಯೋದಿಲ್ಲ. ಮತ್ತೊಮ್ಮೆ ರಾಹುಲ್ ಗಾಂಧೀಜಿ ಅವ್ರಿಗೂ ನಾವು ವಿನಂತಿ ಮಾಡ್ಕೋತೀವಿ, DK ಶಿವಕುಮಾರ್ ಸಾಹೇಬ್ರಿಗೂ ವಿನಂತಿ ಮಾಡ್ಕೋತೀವಿ. DK ಶಿವಕುಮಾರ್ ಸಾಹೇಬರು ನಮ್ಮ ಸಾಹೇಬ್ರ ಜೊತೆ ಯಾವತ್ತೂ ಇದ್ದಾರೆ. ಬರೀ ನೀವು ಎತ್ಕಟ್ಟುವಂತ ಕೆಲಸ ಮಾಡಬೇಡಿ ಯಾರು ಕೂಡ. DK ಶಿವಕುಮಾರ್ ಅವರು ಈ ಪಕ್ಷದ ಶಕ್ತಿ. ನಮ್ ಸಾಹೇಬ್ರು ಇಡೀ ರಾಜ್ಯನ ಒಗ್ಗೂಡಿಸ್ಕೊಂಡು 5 ವರ್ಷ ಪೂರ್ಣಗೊಳಿಸಿ ಇವರಿಬ್ರು ದಿಗ್ಗಜರಾಗಿದ್ದಾರೆ. ನೀವು ಯಾವುದೇ ಅನುಮಾನ ಬೇಡಿ. ವಿರೋಧ ಪಕ್ಷದವರಿಗೆ ಒಂದು ದೊಡ್ಡ ಸಂದೇಶ, ಮೈಸೂರು ಜಿಲ್ಲೆಯಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮದಿಂದಾನೇ ನಿಮ್ಮ ಒಂದು ಕರೆಗೆ ನಾವು ಕೊಡ್ತಕ್ಕಂಥ 3 ಲಕ್ಷದ ಮೇಲೆ ನಿರೀಕ್ಷೆ ಸೇರ್ತಾ ಇದೆ.
ಎಲ್ರು ಸಂತೋಷವಾಗಿರ್ತಾರೆ. ಎಲ್ರು ಕೂಡ ಒಂದು ಬದುಕೋದಕ್ಕೆ ಶಕ್ತಿ ತುಂಬಿರೋ 5 ಗ್ಯಾರಂಟಿ, ಏನು ಪಂಚ ಗ್ಯಾರಂಟಿ, ಬಸ್ಸು ಮತ್ತು ಕೊಡ್ತಕ್ಕಂತ ಅಕ್ಕಿ, ಯುವ ಶಕ್ತಿ ಯೋಜನೆ, ಯುವ ನಿಧಿ, ಗೃಹ ಜ್ಯೋತಿ. ಇವತ್ತು ವಿದ್ಯುತ್ ಶಕ್ತಿಗೆ ಬಿಲ್ ಬರ್ತಿತ್ತು, ಆ ಎಲ್ಲ ಬಿಲ್ ಅನ್ನ ಉಚಿತ ಅಂತ ಮಾಡ್ತಕ್ಕಂತ ಶಕ್ತಿ ನೀವು ಯಾಕೆ ಹೊಟ್ಟೆ ಊರಿಗೆ ಪಡ್ತೀರಿ? ನೀವು ಮಾಡಿ, ನಿಮ್ಮ ಸರ್ಕಾರ ಇದ್ದಾಗ ಮಾಡಿ. 5 ವರ್ಷ ಕೆಲಸ ಮಾಡೋದಕ್ ಬಿಡಿ. ಮಾತು ಹೇಳಿಕೆಗಳು ಒಂದು ಶುದ್ಧತೆಯಿಂದಿರ್ಲಿ, ಗೌರವ ಇರಲಿ. ಎಲ್ಲರೂ ಕೂಡ ಸಹನೆಯಿಂದ ವರ್ತಿಸಿ, ದಯಮಾಡಿ ವಿರೋಧ ಪಕ್ಷದವ್ರಿಗೂ ಗೌರವ ಇರಲಿ. ಎಲ್ಲರೂ ಒಂದು ಒಗ್ಗೂಡಿಸ್ಕೊಂಡು ಸಿದ್ದರಾಮಯ್ಯನವರಿಗೆ ನಾವೆಲ್ಲರೂ ಬಲ ತೋರಿಸಿ. ಜೈ ಕಾಂಗ್ರೆಸ್.